ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೀರೆ ನೋಡಿ, 2 ಕಲರ್ ಮಿಕ್ಸ್ ಇದೆ, ಗ್ರೀನ್ ಮತ್ತು ಪಿಂಕು. ಇವತ್ತು ಡಿಸೈನ್ಗೆ 6 ದಾರ ತಗೊಂಡಿನಿ, 10 ನಂಬರ್ ಕ್ರೋಶಾ ತಗೊಂಡಿನಿ. ಹಾಗಾದ್ರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಗ್ರೀನ್ ಕಲರ್ ದಾರ ತಗೊಂಡಿನಿ. ಅದ್ರ ಸೀರೆ ಒಳಗೆ ಗ್ರೀನ್ ಕಲರ್ ಐತಿ, 2 ಕಲರ್ ಮಿಕ್ಸ್ ಇದೆ, ಅದಕ್ಕೆ ಗ್ರೀನ್ ಕಲರ್ ದಾರ ತಗೊಂಡಿನಿ. ಇವಾಗ ನೋಡಿ, ಗಂಟು ಹಾಕಿದ್ದೀನಿ, ಲಾಕ್ ಮಾಡ್ಕೊತೀನಿ. ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ ಪಕ್ಕಗೆ. ಅಲ್ಲೇ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ 2 ಲಾಕ್ ಮಾಡಿದ್ದೀನಿ. ಇವಾಗ ನೋಡಿ, ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಇಟ್ಬಿಟ್ಟು ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು 5 ಚೈನು. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಇವಾಗಿನ್ನ 5 ಚೈನ್ ಹಾಕೋತೀನಿ. ಇನ್ನು 5 ಚೈನ್ ಹಾಕೋತೀನಿ. ಹಾಕ್ಬಿಟ್ಟು ಲಾಕ್ ಮಾಡ್ಕೋತೀನಿ. ಈ ಬೇಸ್ ಲೈನಿಗೆ ಬೀಡ್ಸ್ ಚೈನ್ ಯೂಸ್ ಮಾಡ್ತಾ ಇಲ್ಲ. ಹಾಗೆ 5 ಚೈನ್ ಹಾಕಿ ಬೇಸ್ ಲೈನ್ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನೋಡಿ, 5 ಚೈನ್ ಹಾಕಿದ್ದೀನಿ. ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೋಬೇಕು. ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೂಸಾಗಿ ಇರಬೇಕು. ಆರ್ಚ್ ಮಾಡೋಕ್ಕೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ 5 ಚೈನ್ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡಿದ್ದೀನಿ. ಆಮೇಲೆ 5 ಚೈನು ಸ್ವಲ್ಪ ಲೂಸಾಗಿ ಲಾಕ್ ಮಾಡಿದ್ದೀನಿ. ಇವಾಗ ನೋಡಿ, ಇನ್ನು 5 ಚೈನ್ ಹಾಕ್ತಾಯಿದ್ದೀನಿ. ಇವಾಗ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 5 ಚೈನ್ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡಿದ್ದೀನಿ. ಸೆಕೆಂಡ್ 5 ಚೈನು ಸ್ವಲ್ಪ ಲೂಸಾಗಿ ಲಾಕ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಒಂದು ಸಲ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋಬೇಕು, ಒಂದು ಸಲ ಸ್ವಲ್ಪ ಲೂಸಾಗಿ ಮಾಡ್ಕೋಬೇಕು. ಇನ್ನು 5 ಚೈನ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಒಳಗೆ ಲಾಕ್ ಮಾಡ್ಕೋತೀನಿ ಲೂಸಾಗಿ. ನೋಡಿ, ಸ್ವಲ್ಪ ಒಳಗೆ ಲಾಕ್ ಮಾಡ್ಕೋಬೇಕು. ಇನ್ನು 5 ಚೈನ್ ಹಾಕ್ತಾಯಿದ್ದೀನಿ. ಇದು 5 ಚೈನು ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ, ಬೇಸ್ ಲೈನ್ ಇದೇ ರೀತಿ ಹಾಕೋಬೇಕು. ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ 5 ಚೈನು ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋಬೇಕು. ಆಮೇಲೆ 5 ಚೈನು ಸ್ವಲ್ಪ ಒಳಗೆ ಲಾಕ್ ಮಾಡಿದ್ದೀನಿ. ಬಿಡ್ಸ್ ಚೈನ್ ಯೂಸ್ ಆಗೋದಿಲ್ಲ. 5 ಚೈನ್ ಹಾಕೊಂಡು ಹೋಗಬೇಕು ಬೇಸ್ ಲೈನು. ಇಲ್ಲಿ ನೋಡಿ, 5 ಚೈನು ಫುಲ್ ಬೇಸ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ಬರೀ 5 ಚೈನ್ ಹಾಕಿ ಲಾಕ್ ಮಾಡೋದು, ಬಿಡ್ಸು ಏನು ಯೂಸ್ ಮಾಡಿಲ್ಲ. ನೋಡಿ, ಸ್ಟಾರ್ಟಿಂಗ್ 5 ಚೈನು ಕರೆಕ್ಟಾಗಿ ಲಾಕ್ ಮಾಡಿದ್ದೀನಿ. ಆಮೇಲೆ 5 ಚೈನು ಸ್ವಲ್ಪ ಲೂಸಾಗಿ ಲಾಕ್ ಮಾಡಿದ್ದೀನಿ, ಅಂದರೆ ಒಳಗಡೆ ಲಾಕ್ ಮಾಡಿದ್ದೀನಿ. ನೀವು ಕೂಡ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ 5 ಚೈನ್ ಹಾಕಿ. ಇಲ್ಲಿ ನೋಡಿ, ಸೆಕೆಂಡ್ ಲೇಯರ್ ಮಾಡೋಕ್ಕೆ ನಾನು ಸೇಮ್ ಕಲರ್ ದಾರ ತಗೊಂಡಿನಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ ಒಳಗೆ ಒಂದು ಲಾಕ್ ಮಾಡ್ಕೋತೀನಿ. 5 ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ 5 ಚೈನ್ ಒಳಗೆ. 5 ಚೈನ್ ಒಳಗೆ 2 ಲಾಕ್ ಮಾಡ್ಕೋಬೇಕು. 2 ಲಾಕ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ 6 ಸ್ಟಾರ್ಟ್ ಮಾಡ್ತೀನಿ. ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಒಂದು ಸಲ ದಾರ ತಗೊಂಡು 5 ಚೈನ್ ಒಳಗೆ ನೀಡಲ್ ಹಾಕಿ ಆ ದಾರ ಎಳ್ಕೊಂಬಂದು 2 1 2 1 ಮಾಡ್ಕೋಬೇಕು. ಇಲ್ಲಿ ನಾನು ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಇನ್ನು ಸುಜ್ಜಿ ಮೇಲೆ ದಾರ ತಗೋತೀನಿ. ಇನ್ನು ನೀಡಲ್ ಹಾಕಿ ಅದೇ ದಾರ ಎಳ್ಕೊಂಬಂದು ಇನ್ನು 2 1 2 1 ಫುಲ್ ಆರ್ಚ್ ಇದೇ ರೀತಿ ಕಂಪ್ಲೀಟ್ ಮಾಡಬೇಕು. ನಾನು ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಟ್ರಿಬಲ್ ಕ್ರೋಶಾ ಕೂಡ ಮಾಡ್ಕೊಳ್ಳಿ. ಇನ್ನು ಸುಜ್ಜಿ ಮೇಲೆ ದಾರ ತಗೊಂಡು ಇನ್ನು ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ.
ತುಂಬ ಸಿಂಪಲ್ ಐತಿ ಡಿಸೈನ್, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಬೇಗ ಬೇಗ ಆಗ್ಬೋದು. ರೇಷ್ಮೆ ಸೀರೆಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಈಗ ನೋಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಟೋಟಲ್ ಇಲ್ಲಿ 12 ಡಬಲ್ ಕ್ರೋಶೆ ಮಾಡ್ಕೋತೀನಿ. ನೀವು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ. ಎಲ್ಲ ಡಬಲ್ ಕ್ರೋಶೆ ಒಂದೇ ಲೆವೆಲ್ ಇರಬೇಕು. ಟೋಟಲಾಗಿ 12 ಡಬಲ್ ಕ್ರೋಶೆ ಮಾಡ್ಕೊತೀನಿ. ನೋಡಿ 12 ಡಬಲ್ ಕ್ರೋಶೆ ಕಂಪ್ಲೀಟ್ ಆಗೈತಿ. ಇವಾಗ 5 ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ. 5 ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ. 5 ಚೈನ್ ಒಳಗೆ 2 ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಮಾಡಿದ್ದೀನಿ, ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೊತೀನಿ. 5 ಚೈನ್ ಒಳಗೆ 2 ಲಾಕ್ ಮಾಡ್ಕೋಬೇಕು. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು 2 1 2 1 ಈ ಆರ್ಚಿಗೆ ಅಷ್ಟೇ 12 ಡಬಲ್ ಕ್ರೋಶೆ ಮಾಡ್ಕೊತೀನಿ. ಈ ಡಿಸೈನ್ಗೆ ಬೀಡ್ಸ್ ಏನು ಹಾಕೋಬೇಡಿ ಫ್ರೆಂಡ್, ಅಂದರೆ ಜಾಸ್ತಿ ಹತ್ತಿರ ಆಗುತ್ತೆ ಆರ್ಚ್ ಎಲ್ಲ. ಬೀಡ್ಸ್ ಹತ್ರ ಚೆನ್ನಾಗಿ ಕಾಣಿಸಿದ್ರೆ ಸ್ವಲ್ಪ ದೂರ ಇದ್ದರೆ ಚೆನ್ನಾಗಿ ಲುಕ್ ಕೊಡುತ್ತೆ. ಆರ್ಚ್ ಹತ್ರ ಐತಲ್ಲ, ಬೀಡ್ಸ್ ಹಾಕ್ಬಿಟ್ರೆ ಜಾಸ್ತಿ ಹತ್ತಿರ ಆಗಿಬಿಡ್ತಾವ. ನಿಮ್ಗೆ ಇದೇ ಡಿಸೈನ್ ಬೀಡ್ಸ್ ಹಾಕಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದೇ ಥರ ಬೀಡ್ಸ್ ಹಾಕಿ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಕೂಡ ಆರ್ಚಿಗೆ 12 ಡಬಲ್ ಕ್ರೋಶೆ ಮಾಡ್ಕೊತೀನಿ. ನೋಡಿ 12 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ 5 ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ. ನಾನು 12 ಹಾಕ್ತಾ ಇದ್ದೀನಿ ಡಬಲ್ ಕ್ರೋಶೆ, ನೀವು ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ. ನೋಡಿ 2 ಲಾಕ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ ಆರ್ಚು. ಡಬಲ್ ಕ್ರೋಶೆ ಮಾಡಿದ್ದೀನಿ. 5 ಚೈನ್ ಒಳಗೆ 2 ಲಾಕ್ ಮಾಡಿದ್ದೀನಿ. ಇವಾಗ ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫುಲ್ ಡಿಸೈನ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫುಲ್ ಸೀರೆ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲ ಆರ್ಚ್ ಒಂದೇ ಲೆವೆಲ್ ಬಂದೈತೆ ನೋಡಿ. ನೀವು ಕೂಡ ಇದೇ ರೀತಿ ಹಾಕೊಳ್ಳಿ, ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ ನೋಡಿ 3ನೇ ಲೇಯರ್ ಮಾಡಕ್ಕೆ ನಾನು ಪಿಂಕ್ ಕಲರ್ ದಾರ ತಗೊಂಡಿನಿ, ಗಂಟು ಹಾಕಿದ್ದೀನಿ. ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಪಲ್ಲು ಪಿಂಕ್ ಕಲರ್ ಐತಲ್ಲ, ಅದೇ ಫಸ್ಟ್ ಗ್ರೀನ್ ಕಲರ್ ಹಾಕ್ಕೊಂಡಿನಿ. ಇವಾಗ ಮೇಲೆ ಪಿಂಕ್ ಕಲರ್ ಹಾಕ್ತಾಯಿದ್ದೀನಿ. ಲಾಕ್ ಮಾಡಿದ್ದೀನಿ. ಇವಾಗ ನಾವು ಸ್ಟಾರ್ಟಿಂಗ್ ಏನು 2 ಲಾಕ್ ಮಾಡಿದ್ದೆಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೊತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ 2 ಲಾಕ್ ಮಾಡಿದ್ದೀವಿ, ಅಲ್ಲೇ ಮೇಲೆ ಗ್ಯಾಪ್ ಇರುತ್ತೆ, ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ನೋಡಿ. ಇವಾಗ ಆರ್ಚ್ ಫಸ್ಟ್ ಕಂಬ ಹಾಕಿದ್ದೆಲ್ಲ ಡಬಲ್ ಕ್ರೋಶೆ ಅಲ್ಲಿ ಮೇಲೆ ಹೋಲ್ ಕಾಣಿಸ್ತಾವೆ ನೋಡಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಡಬಲ್ ಕ್ರೋಶೆ ಮೇಲೆ ಒಂದು ಹೋಲ್ ಇರುತ್ತೆ, ಆ ಹೋಲಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕ್ಕೋತೀನಿ. ಚಿಕ್ಕ ಸೈಜಲ್ಲಿ ಒಂದು ಬಿಡ್ಸ್ ಹಾಕ್ತಾಯಿದ್ದೀನಿ. ಅದು ಬಿಡ್ಸ್ ದಾರ ಒಳಗೆ ಸೇರಿಸ್ಕೋತೀನಿ. ಸೇರಿಸಿ ಬಿಡ್ಸ್ ಏನು ಲಾಕ್ ಮಾಡ್ತಾಯಿಲ್ಲ, ನಾನು ಡೈರೆಕ್ಟ್ ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತೆ, ಅದೇ ಹೋಲಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಇವಾಗ ಇನ್ನು ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಇನ್ನು ಒಂದು ಬೀಡ್ ಹಾಕ್ತಾಯಿದ್ದೀನಿ. ಹಾಕಿ ದಾರ ಒಳಗೆ ಸೇರಿಸ್ಕೋತೀನಿ. ಸೇರಿಸಿ ಇನ್ನು ಪಕ್ಕ ಹೋಲಿಗೆ ಲಾಕ್ ಮಾಡ್ಕೋತೀನಿ. ಬೀಡ್ ಹಾಕಿ ಬರೀ ಲಾಕ್ ಮಾಡ್ಕೋಬೇಕು, ಚೈನ್ ಹಾಕೋಬಾರ್ದು. ಬೀಡ್ ಹಾಕಿ ಬರೀ ಲಾಕ್ ಮಾಡ್ಕೋಬೇಕು. ಇವಾಗಿನ ದಾರ ಮೇಲೆ ಮಾಡಿ ಬೀಡ್ ತಗೋತಾ ಇದ್ದೀನಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತೆ, ಆ ಹೋಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಬೀಡ್ ಹಾಕಿದ್ದೀನಿ. ಇವಾಗ ಹೋಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಪಕ್ಕ ಹೋಲಿಗೆ ಲಾಕ್ ಮಾಡ್ಕೋಬೇಕು, ಗ್ಯಾಪ್ ಬಿಡಬಾರ್ದು.
ನೋಡಿ 3 ಹಾಕಿದ್ದೀನಿ. ಇನ್ನೂ ಒಂದು ಬೀಡ್ ಹಾಕ್ಕೋತೀನಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಎಲ್ಲ ಲಾಕ್ ಮಾಡ್ಕೊಂಡು ಹೋಗಬೇಕು, ಗ್ಯಾಪ್ ಮಾಡಬಾರ್ದು. ನೋಡಿ ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. 4 ಬೀಡ್ ಹಾಕ್ಕೋತೀನಿ ಒಂದು ಸೈಡ್ ಅಷ್ಟೇ. ಇವಾಗ ನೋಡಿ ಸಿಂಗಲ್ ಕ್ರೋಶೆ ಒಂದು ಹಾಕ್ಕೋತೀನಿ. ಇವಾಗ ಬೀಡ್ಸ್ ಹಾಕ್ತಾಯಿಲ್ಲ, 4 ಬೀಡ್ ಹಾಕಿದ್ದೀನಿ. ಅದೇ ಪಕ್ಕ ಹೋಲಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ 2 ಚೈನ್ ಹಾಕ್ಕೋತೀನಿ. ಇಲ್ಲಿ 2 ಚೈನ್ ಹಾಕ್ಕೋಬೇಕು. 4 ಬೀಡ್ ಹಾಕಿದ್ದೀನಿ. 4 ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ನೋಡಿ ಚೈನ್ ಹಾಕ್ಕೋತೀನಿ. ಇಲ್ಲಿ 2 ಚೈನ್ ಹಾಕ್ಕೋತೀನಿ. ಇವಾಗ ನೋಡಿ 2 ಚೈನ್ ಹಾಕಿದ್ದೀನಿ. ಇವಾಗ ಒಂದು ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೋತೀನಿ, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಹೋಲ್ ಗ್ಯಾಪ್ ಬಿಡ್ತಾ ಇದ್ದೀನಿ, ಸೆಕೆಂಡ್ ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದು 2 ಚೈನ್ ಇಲ್ಲಿ ಕುಚ್ಚು ಬರುತ್ತೆ. ಇವಾಗ ದಾರ ಮೇಲೆ ಮಾಡಿ ಇನ್ನೂ ಒಂದು ಬೀಡ್ಸ್ ಹಾಕ್ಕೋತೀನಿ. 2 ಚೈನ್ ಹಾಕಿದ್ದಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಬೀಡ್ ಹಾಕೋ ಟೈಮಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದು ಚಿಕ್ಕ ಸೈಜ್ ಬೀಡ್ ಆಗುತ್ತಲ್ಲ, ದಾರ ಒಳಗೆ ಸೇರಿಸ್ಬೇಕಂದ್ರೆ ಕಷ್ಟ ಆಗುತ್ತೆ. ಇವಾಗ ನೋಡಿ ಬೀಡ್ ಹಾಕಿದ್ದಲ್ಲ ಇದು ಕೂಡ ಅಷ್ಟೇ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಒಂದು ಹೋಲು ಗ್ಯಾಪ್ ಬಿಡಬಾರ್ದು. ಕರೆಕ್ಟಾಗಿ ಎಲ್ಲ ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇನ್ನೂ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇನ್ನು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಈ ಕಡೆ ಅಷ್ಟೇ 4 ಬೀಡ್ ಹಾಕ್ಕೋತೀನಿ. ಒಂದು ಸೈಡ್ 4 ಬೀಡು, ಈ ಕಡೆ 4 ಬೀಡು, ಎರಡು ಸೈಡ್ 4 ಬೀಡು, 8 ಬೀಡ್ ಆಗುತ್ತೆ. ಸೆಂಟ್ರ್ 2 ಚೈನ್ ಹಾಕಿದ್ದಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಈ ಕಡೆ 4 ಬೀಡು, ಈ ಕಡೆ 4 ಬೀಡ್ ಹಾಕ್ತಾಯಿದ್ದೀನಿ. ನೀವು ಬೀಡ್ ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕ್ಕೊಳ್ಳಿ, 3 ಹಾಕ್ಕೊಳ್ಳಿ. ಈ ಕಡೆ 3 ಆ ಕಡೆ 3. ನಾನು ಇಲ್ಲಿ 4 ಬೀಡ್ ಹಾಕ್ತಾಯಿದ್ದೀನಲ್ಲ, ನಿಮ್ಗೆ ಕಮ್ಮಿ ಬೇಕಂದರೆ 3 ಬೀಡ್ ಹಾಕ್ಕೊಳ್ಳಿ, ಒಂದು ಸಿಂಗಲ್ ಕ್ರೋಶೆ ಹಾಗೆ ಮಾಡ್ಕೊಳ್ಳಿ, ಅಂದರೆ ಕರೆಕ್ಟ್ ಆಗುತ್ತೆ. ನೋಡಿ 4 ಬೀಡ್ ಹಾಕಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ ಬೀಡ್ ಹಾಕ್ತಾಯಿಲ್ಲ, ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಫಸ್ಟ್ ನಾವು 5 ಚೈನ್ ಒಳಗೆ 2 ಲಾಕ್ ಮಾಡಿದ್ದಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. 5 ಚೈನ್ ಒಳಗೆ 2 ಲಾಕ್ ಮಾಡಿದ್ದೆ, ಅಲ್ಲಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಈ ಆರ್ಚಿಗೆ ಫಸ್ಟ್ ಕಂಬ ಮೇಲೆ ಹೋಲ್ ಬರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಇನ್ನು ದಾರ ಮೇಲೆ ಮಾಡಿ ಇನ್ನು ಬಿಡಿಸಾಕೋತೀನಿ. ಅದು ಆರ್ಚ್ ಮಾಡಿದಲ್ಲ ಅದೇ ರೀತಿ ಇದು ಕೂಡ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ನಿಧಾನಗಿನ ಜಾಸ್ತಿ ಇಡುವ ಲೆಂತ್ ಆಗುತ್ತೆ. ಒಂದು ಆರ್ಚ್ ನಿಧಾನವಾಗಿ ತೋರಿಸಿದ್ದೀನಿ, ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ, ಈ ಕಡೆ 4 ಬೀಡು ಆ ಕಡೆ 4 ಬೀಡು ಹಾಕ್ತಾಯಿದ್ದೀನಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು ಅಷ್ಟೇ. ನಿಮಗೆ ಬೀಡ್ ಬೇಡ ಅಂದರೆ ಬರೀ ಸಿಂಗಲ್ ಕ್ರೋಶೆ ಹಾಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಲುಕ್ ಕೊಡುತ್ತೆ. ಬೀಡ್ ಬೇಡ ಅನ್ನೋರು ಆ ಥರ ಮಾಡ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಬರೀ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಬೀಡ್ ಬೇಡ ಅಂದರೆ, ಬೇಕಂದರೆ ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ ಆರ್ಚ್ ಕಂಪ್ಲೀಟ್ ಇದೇ ರೀತಿ ಮಾಡ್ಕೋಬೇಕು. ಈ ಕಡೆ 4 ಬೀಡು ಆ ಕಡೆ 4 ಬೀಡು ಹಾಕಿ 2 ಚೈನ್ ಹಾಕಿ ಕುಚ್ಚು ಕಟ್ಟಾಕ ಗ್ಯಾಪ್ ಬಿಡಬೇಕು. 4 ಚೈನ್ ಹಾಕಿದ್ದು 4 ಬೀಡ್ ಹಾಕಿದ್ದೀನಿ. ಇವಾಗ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿಬಿಟ್ಟು ಇವಾಗ 2 ಚೈನ್ ಹಾಕೋತೀನಿ. ನೋಡಿ ಈ ರೀತಿ ಬರುತ್ತೆ ಆರ್ಚ್, ಚೆನ್ನಾಗಿ ಲುಕ್ ಕೊಡುತ್ತೆ. 2 ಚೈನ್ ಹಾಕೋತೀನಿ. ಇವಾಗ 2 ಚೈನ್ ಹಾಕಿ ಒಂದು ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲಿಗೆ ನಾನು ಇವಾಗ ಲಾಕ್ ಮಾಡ್ಕೋತೀನಿ. ಒಂದು ಹೋಲ್ ಗ್ಯಾಪ್ ಬಿಡಬೇಕು. ಇವಾಗ ದಾರ ಮೇಲೆ ಮಾಡಿ ಬಿಡಿಸಾಕೋತೀನಿ. ಸಿಂಪಲ್ ಐತಿ ಡಿಸೈನ್, ಏನು ಕಷ್ಟ ಇಲ್ಲ, ಬೇಗ ಹಾಕೋದು, ಚೆನ್ನಾಗಿ ಲುಕ್ ಕೊಡುತ್ತೆ, ಗ್ರ್ಯಾಂಡಾಗಿ ಐತಿ ಡಿಸೈನು. ಇನ್ನು ನೋಡಿ ಬೀಡ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ.
ಫುಲ್ ಆರ್ಚಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾಲ್ಕು ಹಾಕೊಳ್ಳಿ ಕರೆಕ್ಟಾಗಿ. 3 ಬೇಕಂದರೆ 3 ಹಾಕೊಳ್ಳಿ. ಹೆಚ್ಚು ಕಮ್ಮಿ ಒಂದು ಆರ್ಚಿಗೆ ಜಾಸ್ತಿ ಒಂದು ಆರ್ಚಿಗೆ ಕಮ್ಮಿ ಹಾಕಬೇಡಿ, ಕರೆಕ್ಟಾಗಿ ಹಾಕೊಳ್ಳಿ. ನೋಡಿ ಲಾಸ್ಟ್ ಇನ್ನೂ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಇದು ಬೀಡ್ ಹಾಕಿ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡಿ ಇವಾಗ ಶಿಂಗ್ಲ ಕೊರ್ಷೆ ಹಾಗೆ ಮಾಡ್ಕೊತೀನಿ. ಪಕ್ಕ ಹೋಲೆಗೆ ನಾನು ಶಿಂಗ್ಲ ಕೊರ್ಷೆ ಮಾಡ್ಕೊತಾ ಇದ್ದೀನಿ. ಶಿಂಗ್ಲ ಕೊರ್ಷೆ ಮಾಡಿದ್ದೀನಿ. ಇವಾಗ ನೋಡಿ 5 ಚೈನ್ ಒಳಗೆ 2 ಲಾಕ್ ಮಾಡಿದ್ದಲ್ಲ, ಅಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ 5 ಚೈನ್ ಒಳಗೆ 2 ಲಾಕ್ ಮಾಡಿದ್ದಲ್ಲ, ಅಲ್ಲಿ ಒಂದು ಲಾಕ್ ಮಾಡಿ. ಇವಾಗ ಈ ಆರ್ಚ್ ಫಸ್ಟ್ ಕಂಬಾಗೆ ಮೇಲೆ ಹೋಲಿರುತ್ತೆ, ಅಲ್ಲಿ ಒಂದು ಲಾಕ್ ಮಾಡಿ. ಇನ್ನು ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಆರ್ಚ್ ಎಷ್ಟು ನೀಟಾಗಿ ಬಂದೈತಿ. ಈ ರೀತಿ ಬರುತ್ತೆ. ಫುಲ್ ಸೀರೆ ಈ ರೀತಿ ಹಾಕಿ ತೋರಿಸ್ತೀನಿ. ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ. ಎಲ್ಲ ಆರ್ಚ್ ಒಂದೇ ಲೆವೆಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಫುಲ್ ಸೀರೆ ಹಾಕಿ ತೋರಿಸ್ತೀನಿ. ನೋಡಿ ಫುಲ್ ಸೀರೆ ಕಂಪ್ಲೀಟ್ ಆಗೈತಿ. ಎಷ್ಟು ನೀಟಾಗಿ ಬಂದೈತಿ ಆರ್ಚ್ ನೋಡಿ. ಎಲ್ಲ ಆರ್ಚ್ ಒಂದೇ ಲೆವೆಲ್ ಐತಿ. ಎಲ್ಲ ಆರ್ಚ್ ಮೇಲೆ ಒಂದೊಂದು ಕುಚ್ಚು ಬರುತ್ತೆ, ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ ನೋಡಿ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ, ಡಿಸೈನ್ ಹೇಗೆ ಕಾಣಿಸ್ತಾ ಅಂತ ನೋಡಿ. ನೋಡಿ ಡಿಸೈನ್ದು ಫೈನಲ್ ಲುಕ್ಕು. ಕುಚ್ಚೆಲ್ಲ ಕಟ್ಟಿದ್ದೀನಿ. ಕುಚ್ಚು ಕಟ್ಟಾಗ ನಾನು ಇಲ್ಲಿ 57 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಜಾಸ್ತಿ ದಪ್ಪ ಆಗಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ದಾರ 57 ತಗೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 100 ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದೈತಿ ಕುಚ್ಚು ಎಲ್ಲ. ಈ ಡಿಸೈನ್ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಟು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಬಾಯ್.